ಸಮಾಚಾರ ರೀ ಎಲ್ರೂ ಹೇಗಿದ್ದೀರಿ ನಮ್ದೇನು ಇಲ್ಲ ರೀ ಎಲ್ಲ ನಿಮ್ದೇ ರೀ ಇಳೆಯಿಂದ ಮೊಳಕೆ ಹೊಗೆ ಒಂದು ತಮಟೆಗಳಿಲ್ಲ, ಫಲಮಾಗು ಒಂದು ತುತ್ತೂರಿ ಧ್ವನಿ ಇಲ್ಲ, ಬೆಳಕೀವ ಸೂರ್ಯ ಚಂದ್ರದೊಂದು ಸದ್ದಿಲ್ಲ, ಒಲಿ ನಿನ್ನ ತುಟಿಗಳನ್ನು ನುಂಕುತ್ತೀನಿ. ಸ್ನೇಹಿತರೆ, ನಾವು ಜೀವನದ ಅನೇಕ ಹಂತಗಳಲ್ಲಿ ಇಂಥ ಹಲವಾರು ಜನರನ್ನು ನೋಡ್ಕೊಂಡಿರ್ತೀವಿ. ತಾವು ಮಾಡಿರೋದು ಸಹಾಯ ಗೇಡಿನಷ್ಟಾದರೂ ಹೇಳಿಕೊಳ್ಳೋದು ಮೊಳದಷ್ಟಂತ. ಮುಂದುಗಡೆ ಸಹಾಯ ಮಾಡಿ ಹಿಂದುಗಡೆ ಆ ಮಾಡಿರೋ ಸಹಾಯನ ಹೊಗಳ್ಕೊಂತ ತಿರುಗಾಡ್ತಾರೆ. ತಮ್ಮ ಬಗ್ಗೆ ತಾವೇನೆ ಪ್ರಶಂಸೆಗಳನ್ನು ವ್ಯಕ್ತಪಡಿಸುತ್ತಾ ತಮ್ಮ ಬಗ್ಗೆ ತಾವೇನೆ ಹೊಗಳಿಕೆಯನ್ನು ಹೆಚ್ಚಿಸಿಕೊಳ್ತಾ ತಿರುಗಾಡ್ತಾರೆ. ಅಂತರ್ಗೋಸ್ಕರ ಕಗ್ಗದಲ್ಲಿ ಬಹಳ ಚಂದವಾದ ಸಾಲುಗಳನ್ನು ಅವನ ಡಿ.ವಿ.ಜಿ. ಅವರು ಬರೆದಿದ್ದಾರೆ. ಇಳೆಯಿಂದ ಮೊಳಕೆ ಹೊಗೆ ಒಂದು ತಮಟೆಗಳಿಲ್ಲ, ಇಳೆಯಿಂದ ಇಳೆ ಅಂದರೆ ಭೂಮಿಯಿಂದ ಬೀಜ ಹೊರಗೆ ಬರಬೇಕಾದ್ರೆ ಒಂದೇ ಒಂದು ತಮಟೆ ಸೌಂಡ್ ಮಾಡಲ್ಲ. ಅಥವಾ ಭೂಮಿ ನಾನು ಬೀಜಕ್ಕೆ ಮೊಳಕೆ ಹೊಡೆಯೋಕೆ ಅವಕಾಶ ಕೊಟ್ಟೆ ಅಂತ ಭೂಮಿನೂ ಕೂಡ ಇಲ್ಲೂ ಹೇಳ್ಕೊಳ್ಳೋದೇ ಇಲ್ಲ. ಸಹಸ್ರಾರು ಬೀಜಗಳು ಮೊಳಕೆ ಹೊಡಿತವೆ ದಿನ, ಅವುಗಳ ಅದು ಒಂದೇ ಒಂದು ತಮಟೆ ಸಾಧ್ಯ ಇಲ್ಲ. ಫಲಮಾಗು ಒಂದು ತುತ್ತೂರಿ ಧ್ವನಿ ಇಲ್ಲ. ಅನೇಕ ಮರಗಳು ಫಲವನ್ನು ಕೊಡುತ್ತವೆ. ಮಾವು, ಸೀತಾಫಲ, ಪೇರಲ, ಬಾಳೆ, ತೆಂಗು, ಹೀಗೆ ಸಹಸ್ರಾರು ಮರಗಳು ಪ್ರಕೃತಿಯ ಭಾಗವಾಗಿ ಫಲಗಳನ್ನು ಕೊಡುತ್ತವೆ. ಆದರೆ ಯಾವ ಮರವು ಕೂಡ ನಾನು ನಿನಗೆ ಫಲವನ್ನು ಕೊಡ್ತಾ ಇದ್ದೀನಿ ಅಂತ ಯಾವತ್ತೂ ಕೂಡ ತುತ್ತೂರಿನ ಊದ್ಕೊಂತ ತಿರುಗಾಡಿಲ್ಲ. ಹಾಗೆ ಬೆಳಕೀವ ಸೂರ್ಯ ಚಂದ್ರದೊಂದೂ ಸದ್ದಿಲ್ಲ. 2 ದಿನ ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತಂದ ಕ್ಷಣ ಮನೆ ಮುಂದೆ KV ಅವರು ನಿಂತ್ಕೊಂಡಿರ್ತಾರೆ. ಆದರೆ ಯುಗಾಂತರದಿಂದ ನಮ್ಮ ಮನೆಗಳಿಗೆ, ನಮ್ಮ ಊರುಗಳಿಗೆ, ಇಡೀ ಭೂಮಂಡಲಕ್ಕೆ ಯಾವುದೇ ಸ್ವಾರ್ಥವಿಲ್ಲದೆ ಬೆಳಕನ್ನು ಕೊಡುತ್ತಿರುವ ಸೂರ್ಯ ಚಂದ್ರರು ಒಂದು ದಿನನೂ ಸದ್ದು ಮಾಡಲಿಲ್ಲ, ನಾನು ನಿಮ್ಮ ಮನೆಗೆ ಕರೆಂಟ್ ಬೆಳಕು ಕೊಡ್ತಾ ಇದ್ದೀನಿ ಅಂತ. ಒಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ, ನಿನ್ನ ತುಟಿಗಳನ್ನು ಒಲಿಯೋ ಅಂತ ಬಹಳ ಚಂದ ಡಿ.ವಿ.ಜಿ. ಅವ್ರ ಹೇಳ್ತಾರೆ. ನಾವು ಮಾಡೋದು ಎಷ್ಟು ಮಾಡಿರ್ತೀವೋ ಗೊತ್ತಿಲ್ಲ, ಆದರೆ ಹೊಗಳ್ಕೊಳ್ಳೋದು ಜಾಸ್ತಿ ಹೊಗಳ್ಕೊಳ್ತೀವಿ. ಅದನ್ನ ಡಿ.ವಿ.ಜಿ. ಅವರು ಬಹಳ ಸೂಕ್ಷ್ಮವಾಗಿ ಗಮನಿಸಿರುತ್ತೆ. ಇದು ಎಲ್ಲರಿಗೂ ಅನ್ವಯಿಸುತ್ತೆ. ಭಗವದ್ಗೀತೆಯಲ್ಲಿ ಒಂದು ಮಾತು ಹೇಳ್ತಾರಲ್ಲ, ಕೃಷ್ಣ ಕರ್ಮಣ್ಯ ವಾದಿಕಾರಸ್ತು ಮಹಾಫಲೇಶು ಕದಾಚನ, ನಿನ್ನ ಕೆಲಸ ನೀವು ಮಾಡಪ್ಪ, ಉಳ್ಕಿದ್ದನ್ನ ಫಲವನ್ನು ನಾನು ಕೊಡ್ತೀನಿ ಅಂತ. ಅದಕ್ಕೆ ಕಗ್ಗವನ್ನು ಕೂಡ ಕನ್ನಡದ ಭಗವದ್ಗೀತೆ ಅಂತ ಕರೀತಾರೆ. ಕಗ್ಗ ಓದಿದ್ರೆ ಸ್ವರ್ಗ ಅಂತ. ಮನುಷ್ಯನ ಜೀವನಕ್ಕೆ ಡಿ.ವಿ.ಜಿ. ಅವರಂಥ ತತ್ವಜ್ಞಾನಿ ಬಹಳ ಅಪರೂಪದ ಸಾಲುಗಳನ್ನು ತಮ್ಮ ಜೀವನಾನುಭವದ ಮೂಲಕ ಬಿಟ್ಟು ಹೋಗಿದ್ದಾರೆ. ಅಂಥ ಸಾಲುಗಳಲ್ಲಿ ಇದು ಒಂದು. ನಾವು ಯಾವತ್ತಿಗೂ ಈ ಪದಗಳನ್ನು, ಈ ಸಾಲುಗಳನ್ನು ನೆನಪಿಟ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ನಮ್ಗೆ ಅರಿವಿಲ್ಲರದೆ ನಮ್ಮ ಜೀವನದ ಯಾವುದೋ ಹಂತದಲ್ಲಿ ನಮ್ಮ ಅಹಂಕಾರಕ್ಕೆ ನಾವು ಗುರಿಯಾಗಿರ್ತೀವಿ, ನಾವು ಬಲಿಯಾಗಿರ್ತೀವಿ. ನಮ್ಮ ಅಹಂಕಾರ ನಮ್ಗೆ ಅರಿವಿಲ್ಲದೆ ನಮ್ಮ ತಲೆಯಲ್ಲಿ ಒಂದಿಷ್ಟು ಜಾಗ ಮಾಡಿರುತ್ತೆ, ಅದು ಏನೇನೋ ಆಟ ಆಡಿಸ್ಲಿಕ್ಕೆ ಶುರುವಾಗುತ್ತೆ. ಸಮಾಜಕ್ಕೋಸ್ಕರನೋ, ಊರಿಗೋಸ್ಕರನೋ, 4 ಜನಕ್ಕೋಸ್ಕರನೋ ಅಥವಾ ಮನೆಯವರಿಗೋಸ್ಕರ ಏನಾದರೂ ಒಂದಿಷ್ಟು ಸಹಾಯ ಮಾಡಿದ್ದನ್ನು ನಾವು ಹೊಳ್ಕೊಂತ ತಿರುಗಾಡ್ತಿರ್ತೀವಿ. ಅವಾಗ ಈ ಡಿ.ವಿ.ಜಿಗಳ ಸಾಲುಗಳು ನೆನಪಾಗಬೇಕು. ಬಹಳ ಹೊಗಳ್ಕೋಬೇಡಪ್ಪ, ನಿನ್ನ ತುಟಿ ನೀನು ಹೊಲಿ. ಸೂರ್ಯ ಚಂದ್ರ ಎಷ್ಟು ಬೆಳಕು ಕೊಟ್ಟರು ಹೊಗಳ್ಕೊಳ್ಳಿಲ್ಲ, ಭೂಮಿ ಬೆಳೆ ಕೊಟ್ಟರು ಹೊಗಳ್ಕೊಳ್ಳಿಲ್ಲ, ಬೆಳೆ ಬಂದ ಫಲ ಗಿಡಗಳು ಕೂಡ ಹೊಗಳ್ಕೊಳ್ಳಿಲ್ಲ, ನೀನು ಅಷ್ಟು ಅಂತ ಹೊಗಳ್ಕೊಂಡು ತಿರುಗಾಡ್ತೀಯ ನಿನ್ನ ಬಗ್ಗೆ ನೀನು ಅಂತ. ಸೊ ದಯವಿಟ್ಟು ಇನ್ನು ಮುಂದೆ ನಾವು ಕೂಡ ಈ ರೀತಿಯ ಸಾಲುಗಳನ್ನು ಸಾಧ್ಯವಾದಷ್ಟು ಪಾಲಿಸುವುದನ್ನು ಪ್ರಯತ್ನ ಮಾಡೋಣ. ಇದೇ ರೀತಿಯ ಕಗ್ಗದ ಅನೇಕ ಸಾಲುಗಳನ್ನು ನಿಮ್ಮ ಮುಂದೆ ಇನ್ನು ಮುಂದಿನ ದಿನಗಳಲ್ಲಿ ಹೊತ್ತು ತರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.